ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕರ್ನಾಟಕದ ತುಂಬಾನೇ ಪ್ರಸಿದ್ಧವಾದ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನಮ್ಮ ಹತ್ರ ಕೊಲ್ಲೂರು ಮೂಕಾಂಬಿಕೆ ದಕ್ಷಿಣದ ವಾರಾಣಸಿ ಮಹಿಮೆ ಅನ್ನೋ ಲೇಖನದ ಕೆಲವು ಭಾಗಗಳಿವೆ. ಅದರ ಆಧಾರದ ಮೇಲೆ ಈ ಸ್ಥಳದ ಮಹತ್ವ ಏನು ಅಂತ ತಿಳಿಯೋದೇ ನಮ್ಮ ಇವತ್ತಿನ ಪ್ರಯತ್ನ. ಖಂಡಿತ. ಕೊಲ್ಲೂರನ್ನ ಯಾಕೆ ದಕ್ಷಿಣದ ಕಾಶಿ ಅಂತಾರೆ, ಇಲ್ಲಿರೋ ದೇವಿಯ ವಿಶೇಷತೆ ಏನು, ಹೀಗೆ ಹಲವಾರು ವಿಷಯಗಳನ್ನ ನೋಡೋಣ. ಸರಿನಾ? ಸರಿ, ಶುರು ಮಾಡೋಣ. ಮೊದಲಿಗೆ ಈ ಕ್ಷೇತ್ರ ಇರೋದು ಉಡುಪಿ ಜಿಲ್ಲೆಯ ಒಂದು ಸುಂದರವಾದ ಜಾಗದಲ್ಲಿ ಅಲ್ವಾ? ಇಲ್ಲಿನ ಮುಖ್ಯ ದೇವರು ಮೂಕಾಂಬಿಕೆ. ಹೌದು. ಈ ದೇವಿ ಬರೀ ಒಬ್ಬ ದೇವತೆ ಅಲ್ಲ, ಬದಲಿಗೆ 3 ಶಕ್ತಿಗಳ ಸ್ವರೂಪ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ, ಮಹಾಸರಸ್ವತಿ ಮತ್ತೆ ಮಹಾಕಾಳಿ. ಈ 3 ಶಕ್ತಿಗಳು ಸೇರಿ ತ್ರಿಶಕ್ತಿ ಸ್ವರೂಪಿಣಿ ಅಂತ ಆಗಿದ್ದಾಳೆ ಅಂತ. ಹೌದು. ಆ ತ್ರಿಶಕ್ತಿ ಸ್ವರೂಪವೇ ಇಲ್ಲಿನ ಬಹುಮುಖ್ಯವಾದ ಆಕರ್ಷಣೆ. ಪೌರಾಣಿಕ ಕಥೆ ಪ್ರಕಾರ ಕೌಮಾಸುರ ಅಂತ, ಅಂದ್ರೆ ಮೂಕಾಸುರ ಅಂತನೂ ಕರೀತಾರೆ, ಆ ರಾಕ್ಷಸನ ಕಾಟ ತಡೆಯೋಕೆ ದೇವಿ ಇಲ್ಲಿ ಬಂದಿದ್ದು. ಅವನಿಗೆ ಮಾತು ಬಾರದ ಹಾಗೆ ಮಾಡಿ, ಅಂದ್ರೆ ಮೂಕನನ್ನಾಗಿಸಿ ಸಂಹಾರ ಮಾಡಿದ್ಲು. ಆಮೇಲೆ ಭಕ್ತರ ಪ್ರಾರ್ಥನೆಗಳನ್ನ ಮಾತಿಲ್ಲದೇನೆ ಮೌನವಾಗಿ ಕೇಳಿ ಈಡೇರಿಸು ತಾಯಿ ಅಂಬಿಕೆ ಆದ್ಲು. ಅದಕ್ಕೆ ಮೂಕಾಂಬಿಕೆ ಅಂತ ಹೆಸರು. ಅರ್ಥವಾಯ್ತು. ಇನ್ನು ಇತಿಹಾಸದ ಕಡೆ ನೋಡೋದಾದ್ರೆ ಈ ದೇವಸ್ಥಾನಕ್ಕೆ ಸುಮಾರು 1800 ವರ್ಷಕ್ಕಿಂತ ಹಳೆ ಇತಿಹಾಸ ಇದೆ ಅಂತಾರಲ್ಲ? ಹೌದು, ಖಂಡಿತವಾಗಿಯೂ. ಹೊಯ್ಸಳರು, ಆಮೇಲೆ ವಿಜಯನಗರದ ಅರಸರು, ಹೀಗೆ ಬಹಳಷ್ಟು ರಾಜಮನೆತನಗಳು ಈ ದೇವಿಯ ಭಕ್ತರಾಗಿದ್ರು. ಇಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಓ ಹಾಗಾ? ಅದರಲ್ಲೂ ಮುಖ್ಯವಾಗಿ ಆದಿಶಂಕರಾಚಾರ್ಯರು ಇಲ್ಲಿಗೆ ಬಂದಿದ್ದು ಒಂದು ದೊಡ್ಡ ತಿರುವು ಅಂತ ಹೇಳ್ಬೋದು. ಶಂಕರಾಚಾರ್ಯರು, ಅವರ ಪಾತ್ರ ಏನಿಲ್ಲಿ? ಶಂಕರಾಚಾರ್ಯರು ಇಲ್ಲಿಗೆ ಬಂದು ಶ್ರೀಚಕ್ರವನ್ನ ಸ್ಥಾಪನೆ ಮಾಡಿ ಇದನ್ನ ದಕ್ಷಿಣ ಭಾರತದ ಒಂದು ಪ್ರಮುಖ ಶಕ್ತಿಪೀಠ ಅಂತ ಗುರುತಿಸಿದ್ರು. ಶಕ್ತಿಪೀಠ. ಹೌದು. ಇಲ್ಲಿ ಗಮನಿಸಬೇಕಾದ್ದೇನೆಂದ್ರೆ ಅವರಿದನ್ನ ಬರೀ ಶಕ್ತಿಪೀಠ ಅಂತ ಅಷ್ಟೇ ಅಲ್ಲ, ಒಂದು ಶಾರದಾ ಪೀಠ ಅಂತಾನೂ ಪರಿಗಣಿಸಿದ್ರು. ಶಾರದಾ ಪೀಠ ಅಂದ್ರೆ ಜ್ಞಾನದ ಕೇಂದ್ರ, ವಿದ್ಯಾದೇವತೆಯಾದ ಸರಸ್ವತಿಯ ಸ್ಥಳ. ಇದು ಕೊಲ್ಲೂರಿಗೆ ಧಾರ್ಮಿಕ ಮಹತ್ವದ ಜೊತೆಗೆ ಶೈಕ್ಷಣಿಕ ಮತ್ತು ಆಧ್ಯಾತ್ಮಿಕ ಜ್ಞಾನದ ಕೇಂದ್ರ ಅನ್ನೋ ಸ್ಥಾನಮಾನವನ್ನು ತಂದುಕೊಡ್ತು. ಓಹೋ, ಇದು ತುಂಬಾ ಆಸಕ್ತಿಕರವಾದ ವಿಷಯ. ಹೌದು. ವಾರಣಾಸಿಗೆ ಹೇಗೆ ಜ್ಞಾನ ಮತ್ತು ಮುಕ್ತಿಯ ಕೇಂದ್ರ ಅನ್ನೋ ಹೆಸರಿದೆಯೋ ಅದೇ ರೀತಿ ಕೊಲ್ಲೂರಿಗೂ ಇದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇನ್ನು ದೇವಸ್ಥಾನದ ಒಳಗೆ ಹೋದ್ರೆ ದೇವಿಯ ಮೂಲ ವಿಗ್ರಹ ಇದೆಯಲ್ಲ, ಅದು ಸ್ವಯಂಭೂಲಿಂಗ ಅಂತ ಹೇಳ್ತಾರೆ. ಹೌದು, ಸ್ವಯಂಭೂಲಿಂಗ ಅಂದ್ರೆ ತಾನಾಗಿಯೇ ಉದ್ಭವವಾದದ್ದು, ಯಾರೂ ಕೆತ್ತಿ ಮಾಡಿದ್ದಲ್ಲ. ಅದೇ ಜ್ಯೋತಿರ್ಲಿಂಗ ಸ್ವರೂಪ. ಅದರ ವಿಶೇಷತೆ ಏನು? ಆ ಲಿಂಗದ ಮೇಲೆ ಒಂದು ಚಿನ್ನದ ಗೆರೆ ಇದೆ. ಅದು ಶಿವ ಮತ್ತು ಶಕ್ತಿಯ ಐಕ್ಯತೆಯನ್ನ ಸೂಚಿಸುತ್ತೆ ಅಂತ ನಂಬಿಕೆ. ಆ ಲಿಂಗದ ಹಿಂದೆಯೇ ನಾವು ನೋಡುವ ಪಂಚಲೋಹದ ಮೂಕಾಂಬಿಕೆಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿರೋದು. ಓಹೋ, ಮತ್ತೆ ಗರ್ಭಗುಡಿಯ ಶಿಖರದ ಮೇಲೆ ಒಂದು ದೊಡ್ಡ ಚಿನ್ನದ ಕಳಶ ಇದೆಯಲ್ಲ, ಅದು ಹೌದು, ಅದು ಕೂಡ ಬಹಳ ಪ್ರಸಿದ್ಧ. ಸುಮಾರು 210 ಕೆಜಿ ತೂಕ ಇರ್ಬೋದು ಅಂತ ಅಂದಾಜು. ಆ ಕಳಶ ದೇವಾಲಯದ ಒಂದು ವೈಭವದ ಸಂಕೇತ. ಇಷ್ಟೆಲ್ಲ ಭೌತಿಕ ಶ್ರೀಮಂತಿಕೆ ಜೊತೆಗೆ ದಕ್ಷಿಣದ ಕಾಶಿ ಅನ್ನೋ ಆಧ್ಯಾತ್ಮಿಕ ಹೆಸರು ಕೂಡ ಬಂದಿದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತ. ಈ ದಕ್ಷಿಣದ ಕಾಶಿ ಅನ್ನೋ ಹೆಸರಿಗೆ ಮುಖ್ಯವಾಗಿ 2 ಕಾರಣಗಳನ್ನ ಹೇಳ್ತಾರೆ. ಒಂದು, ಇಲ್ಲಿರೋ ಸ್ಮಶಾನದಲ್ಲಿ ಏನಾದ್ರೂ ಅಂತ್ಯ ಸಂಸ್ಕಾರ ಮಾಡಿದ್ರೆ ಕಾಶಿಲ್ ಮಾಡಿದ ಹಾಗೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ. ಇನ್ನೊಂದು, ಬಹುಶಃ ಹೆಚ್ಚು ಮುಖ್ಯವಾದ ಕಾರಣ ಅಂದ್ರೆ ಕಾಶಿ ಹೇಗೆ ಜ್ಞಾನ, ಮುಕ್ತಿ, ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವೋ ಹಾಗೇನೆ ದಕ್ಷಿಣ ಭಾರತದಲ್ಲಿ ಕೊಲ್ಲೂರು ಆ ಸ್ಥಾನವನ್ನ ಪಡೆದಿದೆ ಅನ್ನೋ ಅರ್ಥದಲ್ಲಿ. ಅಂದ್ರೆ ಬರೀ ಸ್ಮಶಾನಕ್ಕೆ ಸೀಮಿತ ಅಲ್ಲ ಇದು. ಖಂಡಿತ ಅಲ್ಲ. ಇದೊಂದು ಅದ್ಭುತ ಆಧ್ಯಾತ್ಮಿಕ ತಾಣ. ಹಾಗೆ ದೇವಸ್ಥಾನದ ಹಿಂಭಾಗದಲ್ಲಿ ಸೌಪರ್ಣಿಕ ನದಿ ಹರಿಯುತ್ತೆ. ಅಲ್ಲಿ ಸ್ನಾನ ಮಾಡೋದು ತುಂಬಾ ಪುಣ್ಯ ಅಂತಾರೆ. ಅದಕ್ಕೆ ಗುಪ್ತ ಗಂಗೆ ಅಂತಾನೂ ಹೇಳ್ತಾರೆ. ಇನ್ನು ಆಧ್ಯಾತ್ಮಿಕವಾಗಿ ನೋಡಿದ್ರೆ ಮೂಕಾಂಬಿಕೆ ತಾಯಿ ಆ ತ್ರಿಶಕ್ತಿ ಸ್ವರೂಪಿಣಿ ಆಗಿರೋದ್ರಿಂದ ವಿದ್ಯೆ, ಸಂಪತ್ತು ಮತ್ತೆ ದುಷ್ಟ ಶಕ್ತಿಗಳ ನಾಶ 3 ಕರುಣಿಸ್ತಾಳೆ ಅಂತ ನಂಬಿಕೆ ಅಲ್ವಾ? ಹೌದು. ಮಹಾಸರಸ್ವತಿಯಾಗಿ ವಿದ್ಯೆಯನ್ನ, ಮಹಾಲಕ್ಷ್ಮಿಯಾಗಿ ಸಂಪತ್ತನ್ನ, ಮಹಾಕಾಳಿಯಾಗಿ ಶತ್ರು ನಾಶವನ್ನ ಮಾಡ್ತಾಳೆ ಅಂತ. ಅದಕ್ಕೇನಾ ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದು? ಖಂಡಿತ. ಶಾರದಾ ಪೀಠ ಅನ್ನೋ ಮಾನ್ಯತೆ ಇರೋದ್ರಿಂದ ಇಲ್ಲಿ ಮಕ್ಕಳಿಗೆ ವಿದ್ಯಾರಂಭ ಮಾಡಿಸಿದ್ರೆ ತುಂಬಾ ಒಳ್ಳೇದು ಅನ್ನೋ ನಂಬಿಕೆ ಬಹಳ ಗಟ್ಟಿಯಾಗಿದೆ. ಇವತ್ತಿಗೂ ಆ ಸಂಪ್ರದಾಯ ಚಾಲ್ತಿಯಲ್ಲಿದೆ. ಇದು ನಿಜಕ್ಕೂ ಒಂದು ವಿಶೇಷವಾದ ಸಂಪ್ರದಾಯ. ಹೌದು.
ಇದರ ಜೊತೆಗೆ ಸಂತಾನ ಭಾಗ್ಯಕ್ಕಾಗಿ ಹರಕೆ ಹೊರೋದು, ಆಮೇಲೆ ಸ್ಥಳೀಯವಾಗಿ ಲಂಕಾರಾಜ ರಾವಣ ಕೂಡ ಇಲ್ಲಿ ತಪಸ್ಸು ಮಾಡಿದ್ದ ಅನ್ನೋ ಒಂದು ನಂಬಿಕೆಯೂ ಇದೆ. ರಾವಣನೇ? ಓಹೋ, ಹೌದು. ಇವೆಲ್ಲವೂ ಕ್ಷೇತ್ರದ ಮಹಿಮೆಯನ್ನ ಕಾಲದಿಂದ ಕಾಲಕ್ಕೆ ಹೆಚ್ಚಿಸ್ಕೊಂಡು ಬಂದಿವೆ. ಇಲ್ಲಿ ದೇವಿಯ ಪಂಚಮುಖಿ ದರ್ಶನ ಅಂತನೂ ಹೇಳ್ತಾರಲ್ಲ, 5 ಮುಖಗಳ ದರ್ಶನ, ಅದು ಅಪರೂಪನ? ಹೌದು, ಪಂಚಮುಖಿ ದರ್ಶನ ಬಹಳ ವಿಶೇಷ. ಆ ದರ್ಶನ ಭಾಗ್ಯ ಸಿಗೋದು ತುಂಬಾ ಮಂಗಳಕರ ಅಂತ ಭಕ್ತರು ಭಾವಿಸ್ತಾರೆ. ಇನ್ನು ದೇವಸ್ಥಾನದಲ್ಲಿ ನಡೆಯೋ ಪೂಜೆಗಳು, ಸಂಜೆಯ ದೀಪಾರಾಧನೆ, ನವರಾತ್ರಿ ಟೈಮಲ್ಲಿ ನಡೆಯೋ ರಥೋತ್ಸವ, ಆಮೇಲೆ ಅನ್ನದಾನ, ಇವೆಲ್ಲ ಕ್ಷೇತ್ರದ ಜೀವಂತಿಕೆನಾ? ಖಂಡಿತ. ನಿತ್ಯ ಅನ್ನದಾನ ಅಂದ್ರೆ ಪ್ರಸಾದ ರೂಪದಲ್ಲಿ, ಅದು ಇಲ್ಲಿನ ಒಂದು ದೊಡ್ಡ ಸೇವೆ. ಈ ಎಲ್ಲ ಪೂಜೆಗಳು, ಉತ್ಸವಗಳು, ಸೇವೆಗಳು ಸೇರಿ ಕೊಲ್ಲೂರನ್ನ ಒಂದು ಹೇಳೋದು, ಒಂದು ನಿರಂತರ ಶಕ್ತಿಯ ಕೇಂದ್ರವಾಗಿ ಮಾಡಿವೆ. ನಿಜ. ಒಟ್ಟಾರೆಯಾಗಿ ನೋಡಿದ್ರೆ ಇಲ್ಲಿ ಶಕ್ತಿ ಇದೆ, ಪ್ರಕೃತಿಯಿಂದ ಶಾಂತಿ ಇದೆ, ಭಕ್ತರಿಗೆ ಸಾಧನೆ ಮಾಡಕ್ಕೊಂದು ಅವಕಾಶ ಇದೆ. ಎಲ್ಲವೂ ಸೇರಿದ ಒಂದು ಅದ್ಭುತ ಸಂಗಮ ಅಲ್ವಾ? ಹೌದು. ಇತಿಹಾಸ, ಪುರಾಣ, ಆಚರಣೆ ಎಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡಿರೋ ಅಪೂರ್ವ ಸ್ಥಳ ಇದು. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ನಾವು ತಿಳಿದುಕೊಂಡ ಮುಖ್ಯ ಅಂಶಗಳು ಅಂದ್ರೆ, ಕೊಲ್ಲೂರು ಮೂಕಾಂಬಿಕೆ ಬರೀ ಒಂದು ದೇವಸ್ಥಾನ ಅಲ್ಲ, ಅದಕ್ಕೆ 1200 ವರ್ಷಗಳ ಇತಿಹಾಸ ಇದೆ, ಆಳವಾದ ಪೌರಾಣಿಕ ಹಿನ್ನೆಲೆ ಇದೆ, ದೊಡ್ಡ ಆಧ್ಯಾತ್ಮಿಕ ಮಹತ್ವ ಇದೆ. ತ್ರಿಶಕ್ತಿ ಸ್ವರೂಪಿಣಿ ದೇವಿ, ಸ್ವಯಂಭೂಲಿಂಗ, ಚಿನ್ನದ ಕಳಶ, ಶಂಕರಾಚಾರ್ಯರ ಮಾನ್ಯತೆ ಮತ್ತೆ ಆ ದಕ್ಷಿಣದ ಕಾಶಿ ಅನ್ನೋ ಹೆಸರು, ಇವೆಲ್ಲ ಸೇರಿ ಇದನ್ನ ಒಂದು ಅನನ್ಯ ಕ್ಷೇತ್ರವನ್ನಾಗಿ ಮಾಡಿವೆ. ನಿಜಕ್ಕೂ ಶತಮಾನಗಳಿಂದ ಈ ಸ್ಥಳ ಹೇಗೆ ಜನರನ್ನ ತನ್ನೆಡೆಗೆ ಸೆಳೀತಾ ಇದೆ, ಅವರ ನಂಬಿಕೆ, ಸಂಸ್ಕೃತಿಯ ಭಾಗವಾಗಿದೆ ಅನ್ನೋದೇ ಒಂದು ಆಲೋಚನೆ ಮಾಡಬೇಕಾದ ವಿಷಯ. ಇತಿಹಾಸ, ಸಂಸ್ಕೃತಿಯ ಪಾಠ ಕಲಿತ ಅನುಭವ ಕೂಡ ಆಗತ್ತೆ. ಕೊನೆಯದಾಗಿ ಕೇಳುಗರಿಗೆ ಒಂದು ಪ್ರಶ್ನೆಯನ್ನ ಬಿಟ್ಟೋಗೋಣವೇ? ಹೇಳಿ. ಕಾಲ ಬದಲಾದಂತೆ ಎಷ್ಟೆಲ್ಲಾ ಬದಲಾವಣೆಗಳಾಗ್ತಿವೆ, ಆದರೂ ಈ ತರದ ಶ್ರದ್ಧಾ ಕೇಂದ್ರಗಳು ತಮ್ಮ ಮೂಲ ಸ್ವರೂಪವನ್ನ, ತಮ್ಮ ಮಹತ್ವವನ್ನ ಹೇಗೆ ಉಳಿಸ್ಕೊಂಡಿವೆ? ಈ ಆಧುನಿಕ ಜಗತ್ತಿನ ಸವಾಲುಗಳ ಮಧ್ಯೆಯೂ ಲಕ್ಷಾಂತರ ಜನರಿಗೆ ಹೇಗೆ ಸ್ಫೂರ್ತಿಯಾಗಿ ಮುಂದುವರೆದಿವೆ? ಇದು ನಾವು ನೀವೆಲ್ಲ ಯೋಚಿಸಬೇಕಾದ ವಿಚಾರ ಅಲ್ವಾ? ಖಂಡಿತ, ಬಹಳ ಮುಖ್ಯವಾದ ಪ್ರಶ್ನೆ. ಇದರ ಬಗ್ಗೆ ಯೋಚಿಸೋಣ.